ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭುವಿನ ದೈವ ದರ್ಶನದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಅಥವಾ ಮೂರು ರಾಯರ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಯೇಸು ಜನಿಸಿದ ವೇಳೆಯಲ್ಲಿ ನಡೆದಂತೆಯೇ ಇಂದು ಕೂಡ ನಮ್ಮನ್ನು ಬೆರಗುಗೊಳಿಸುವ ಆಶ್ಚರ್ಯಕರ ಘಟನೆಗಳು ನಡೆಯುತ್ತಿವೆ. ನಕ್ಷತ್ರವನ್ನು ಕಂಡು ಸಾವಿರಾರು ಮೈಲಿಗಳ ಪ್ರಯಾಣ ಮಾಡಿ ಲೋಕದ ರಕ್ಷಕನನ್ನು ವಂದಿಸಲು ಬಂದಿರುವ ಮೂವರು ಜ್ಞಾನಿಗಳು ಅಥವಾ ಮೂವರು ರಾಯರು ಇಂದು ನಮ್ಮ ಗಮನವನ್ನು ಸೆಳೆಯುತ್ತಿದ್ದಾರೆ. ಬಾಲಯೇಸುವಿಗೆ ವಂದಿಸುತ್ತಾ ಜನಿಸಿರುವ ರಕ್ಷಕನು ದೇವರ ಪುತ್ರ ಎಂಬುದನ್ನು ಅವರು ನಿರೂಪಿಸುತ್ತಾರೆ. ಪ್ರಿಯರೇ, ದೇವರ ರಕ್ಷಣೆಯನ್ನು ಪಡೆಯಲು ತವಕ ಪಡುತ್ತಿದ್ದ ಮತ್ತು ರಕ್ಷಕನನ್ನು ನೋಡಲು ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದ ಯಹೂದ್ಯರು ಯೇಸು ಈ ಜಗತ್ತಿಗೆ ಜನಿಸಿದಾಗ ಅವರು ಯೇಸುವನ್ನು ನಿರಾಕರಿಸಿದರು. ಆದರೆ ಅನ್ಯ ಧರ್ಮದವರು, ಯಹೂದ್ಯರಲ್ಲದವರು ಯೇಸುವನ್ನು ಹುಡುಕಿಕೊಂಡು ಬಂದಾಗ ದೇವರು ಅವರನ್ನು ತಮ್ಮ ರಕ್ಷಣೆಯಲ್ಲಿ ಪಾಲುಗಾರರನ್ನಾಗಿ ಮಾಡುವುದನ್ನು ಇಂದು ನಾವು ನೋಡುತ್ತೇವೆ. ಪ್ರಿಯರೇ, ಈ ಮೂವರು ಜ್ಞಾನಿಗಳಂತೆ ನಾವು ಕೂಡ ಇಂದು ದೇವಾಲಯಕ್ಕೆ ಬಂದಿದ್ದೇವೆ. ಆ ಮೂವರು ಜ್ಞಾನಿಗಳಿಗೆ ದೇವರ ದರ್ಶನವಾದಂತೆ ಇಂದು ಈ ಬಲಿಪೂಜೆಯಲ್ಲಿ ನಮಗೂ ಕೂಡ ದೇವರ ಪ್ರಭುವಿನ ದರ್ಶನವಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೇ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥದಿಂದ ಆಲಿಸುತ್ತೇವೆ. ಅಧ್ಯಾಯ 60 ವಾಕ್ಯ 1-6. ಬ್ಯಾಬಿಲೋನಿನಿಂದ ಗಡೀಪಾರಾಗಿ ಜರ್ಜರಿತರಾಗಿದ್ದ ಇಸ್ರಾಯೇಲರಿಗೆ ಪ್ರವಾದಿ ಯೆಶಾಯನು ಸಾಂತ್ವನದ, ಭರವಸೆಯ, ಪುನಶ್ಚೇತನದ ಮಾತುಗಳನ್ನು ನುಡಿಯುತ್ತಾನೆ. ವಿನಾಶವಾಗಿದ್ದ ಜೆರುಸಲೇಮ್ ದೇವರ ದಯೆಯಿಂದ ಪುನಃ ಜೀವಂತವಾಗುವುದು, ಕಳೆದು ಹೋದ ಸ್ಥಾನಮಾನ, ಪ್ರತಿಷ್ಠೆ ಮರಳಿ ಪಡೆದುಕೊಳ್ಳುವುದು ಎನ್ನುವುದು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಬ್ಯಾಬಿಲೋನಿಯದಲ್ಲಿ ಸೆರೆವಾಸದಲ್ಲಿ ನೊಂದಿದ್ದ ಬೆಂದಿದ್ದ ಇಸ್ರಾಯೇಲರಿಗೆ ಯೆಶಾಯನು ಸಾಂತ್ವನದ ಮಾತುಗಳ ಮೂಲಕ ಅವರಲ್ಲಿ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಮೂಡಿಸುತ್ತಾನೆ ಈ ವಾಚನದ ಮೂಲಕ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 3. ಪೌಲ ನುಡಿಯುವುದು, ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ದೇವರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ, ಸಮಾನವಾಗಿ ಪ್ರೀತಿಸುತ್ತಾರೆ. ಸ್ವರ್ಗ ಸಾಮ್ರಾಜ್ಯ ಕೇವಲ ಕ್ರೈಸ್ತರ ಆಸ್ತಿಯಲ್ಲ, ಕೇವಲ ಕ್ರೈಸ್ತರಿಗೆ ಸೀಮಿತವಲ್ಲ, ಅದು ಎಲ್ಲರಿಗೂ ಸೇರಿದ್ದು ಎಂದು ಎಫೆಸದವರಿಗೆ ಈ ಪತ್ರದ ಮೂಲಕ ಸಂತ ಪೌಲರು ತಿಳಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 1-12 ತನಕ ನಾವು ನೋಡುತ್ತೇವೆ. ಹಿಂದೆ ಪರ್ಷಿಯಾ ದೇಶದಲ್ಲಿ ಅನೇಕ ಜ್ಞಾನಿಗಳು ಅಥವಾ ಜ್ಯೋತಿಷಿಗಳು ಗಗನಮಂಡಲದ ಸೂರ್ಯ, ನಕ್ಷತ್ರ, ಗ್ರಹಗಳ ಚಲನೆಯಿಂದ ವಿಸ್ಮಯಕಾರಿ ಸಂಗತಿಗಳನ್ನು ಪತ್ತೆ ಹಚ್ಚುತ್ತಿದ್ದರು. ಅದರಂತೆಯೇ ಅವರು ಆಕಾಶದಲ್ಲಿ ಕಂಡ ಅಭೂತಪೂರ್ವ ತಾರೆಯ ಚಲನೆಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಯಹೂದ್ಯರ ಶ್ರೇಷ್ಠ ಅರಸ ಜನಿಸಿರುವನು ಎಂದು ತಿಳಿದು ಅವರನ್ನು ಕಾಣಲು ಹೊರಡುತ್ತಾರೆ. ಈ ಜ್ಯೋತಿಷಿಗಳು ಬಹುಶಃ ಬ್ಯಾಬಿಲೋನ್ ಮತ್ತು ಮೆಸೊಪೊಟೋಮಿಯಾದಿಂದ ಬಂದಿರಬಹುದು ಎಂದು ಹಲವರ ಊಹೆಯಾಗಿದೆ. ಯೇಸುವಿನ ಜನನ ಈ ಜ್ಞಾನಿಗಳಿಗೆ ಆನಂದವನ್ನು ಉಂಟು ಮಾಡಿದರೆ ಹೆರೋದನಿಗೆ ಭಯ ಉಂಟು ಮಾಡಿತು. ಕಾರಣ, ಹೆರೋದನು ತಾನು ಶಾಶ್ವತವಾಗಿ ಅರಸನಾಗಿ ಜೀವಿಸುವನು ಎಂದುಕೊಂಡಿದ್ದ. ತನ್ನ ಪದವಿಯನ್ನು ತನ್ನ ಮಕ್ಕಳೇ ಕಸಿದಾರು ಎಂದು ಭಯದಿಂದ ತನ್ನ ಮಕ್ಕಳನ್ನು ಕೊಲೆ ಮಾಡಿಸಿದ. ಮುಖ್ಯವಾಗಿ ಅರಿಸ್ತಬುಲೋಸ್, ಅಲೆಕ್ಸಾಂಡರ್ ಮತ್ತು ಆಂಟಿಪಾತರ್ ಎಂಬ 3 ಗಂಡು ಮಕ್ಕಳನ್ನು ಮತ್ತು ತನ್ನ ಸ್ವಂತ ಹೆಂಡತಿಯನ್ನು, ತನ್ನ ಅತ್ತೆಯನ್ನು ಕೂಡ ಕೊಲೆ ಮಾಡಿದ ಕ್ರೂರಿ ಹೆರೋದ. ಯಾವಾಗ ಈತನಿಗೆ ಯಹೂದ್ಯರ ಅರಸ ಜನಿಸಿದ್ದಾರೆ
ಎಂದು ಗೊತ್ತಾಗುತ್ತೋ ಮತ್ತು ಮೂವರು ಜ್ಞಾನಿಗಳಿಂದ ಅನ್ಯಾಯ ಆಗಿದೆ, ಮೋಸ ಆಗಿದೆ ಎಂದು ಗೊತ್ತಾಗುತ್ತೋ ಕ್ರಿಸ್ತನನ್ನು ಕೂಡ ಕೊಲ್ಲಲು ಆತ ಮುಂದಾಗುತ್ತಾನೆ. ಪ್ರಿಯರೇ, ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಮಗುವಿದ್ದ ಸ್ಥಳ ಸೇರಿದ ಈ ಮೂವರು ರಾಯರು, ಅವರ ಹೆಸರುಗಳು ಹೀಗಿದೆ: ಬಲ್ತಾಜರ್, ಮೆಲ್ಕಿಯರ್ ಮತ್ತು ಕ್ಯಾಸ್ಪರ್. ಈ ಜ್ಞಾನಿಗಳು ತಮ್ಮ ಬೊಕ್ಕಸದಲ್ಲಿದ್ದ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳವನ್ನು ಕಾಣಿಕೆಯಾಗಿ ಸಮರ್ಪಿಸಿ ಮಗುವನ್ನು ವಂದಿಸುತ್ತಾರೆ. ಅರಸನಿಗೆ ಗೌರವ ಮತ್ತು ಕಾಣಿಕೆಯನ್ನು ನೀಡುವುದು ಆ ಕಾಲದ ಸಂಪ್ರದಾಯವಾಗಿತ್ತು. ನಾವು ಆದಿಕಾಂಡ ಅಧ್ಯಾಯ 43 ಮತ್ತು ಮೊದಲ ಸಮುವೇಲನ ಗ್ರಂಥ ಅಧ್ಯಾಯ 10 ನಾವು ನೋಡುತ್ತೇವೆ. ಹಾಗಾಗಿ ಜ್ಞಾನಿಗಳು ನೀಡಿದ ಕಾಣಿಕೆಗಳು ಕ್ರಿಸ್ತನ ಜೀವನದಲ್ಲಿ ಸಂಭವಿಸಲಿದ್ದ ಘಟನೆಗಳನ್ನು ಸೂಚಿಸುವಂತಿವೆ. ಮೊದಲನೇದಾಗಿ ಅವರು ನೀಡಿದ ಉಡುಗೊರೆ ಚಿನ್ನ ಪ್ರಭು ಕ್ರಿಸ್ತರ ಅರಸತ್ವವನ್ನು ಸೂಚಿಸುತ್ತದೆ. ಕ್ರಿಸ್ತರೇ ರಾಜಾದಿ ರಾಜ ಎಂಬ ಸಂದೇಶವನ್ನು ಇದು ನೀಡುತ್ತಾ ಇದೆ. ಎರಡನೆಯ ಉಡುಗೊರೆ ಪರಿಮಳ ದ್ರವ್ಯ. ಒಬ್ಬ ಯಾಜಕನ ಮುಖ್ಯ ಕರ್ತವ್ಯವೆಂದರೆ ದೇವರ ಮತ್ತು ಜನರ ನಡುವೆ ಸೇತುವೆಯಾಗಿರುವುದು. ಹಾಗಾಗಿ ದೇವಾಲಯದಲ್ಲಿ ಬಲಿಯರ್ಪಣೆಯ ಹಾಗೂ ಆರಾಧನೆಯ ಸಂದರ್ಭದಲ್ಲಿ ಈ ಪರಿಮಳ ದ್ರವ್ಯವನ್ನು ಬಳಸಲಾಗುತ್ತಿತ್ತು. ಕ್ರಿಸ್ತ ಮಾಡಿದ್ದು ಅದನ್ನೇ. ಹಾಗಾಗಿ ಇದು ಪ್ರಭು ಕ್ರಿಸ್ತರ ಯಾಜಕತ್ವವನ್ನು ಸೂಚಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 4 ವಚನ 14 ನಾವು ನೋಡುತ್ತೇವೆ: ಯೇಸುವೆ ನಮಗೆ ಶ್ರೇಷ್ಠ ಮತ್ತು ಪ್ರಧಾನ ಯಾಜಕ ಎಂದು. ರಕ್ತಬೋಳ, ಇದನ್ನು ಮೃತ ದೇಹಗಳಿಗೆ ಲೇಪಿಸಲು ಉಪಯೋಗಿಸುತ್ತಿದ್ದರು. ಈ ಕಾಣಿಕೆಯನ್ನು ನೀಡುವುದರ ಮೂಲಕ ಕ್ರಿಸ್ತ ಈ ಜಗತ್ತಿಗೆ ಬಂದದ್ದು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಮಡಿಯಲು. ಇದು ಪ್ರಭು ಕ್ರಿಸ್ತರ ಸಾವನ್ನು ಸೂಚಿಸುತ್ತಾ ಇದೆ. ಪ್ರಿಯರೇ, ರಾಜನಿಗೆ ಚಿನ್ನ, ಯಾಜಕನಿಗೆ ಪರಿಮಳ ದ್ರವ್ಯ, ಮೃತ ವ್ಯಕ್ತಿಗೆ ರಕ್ತ ಬೋಳಗಳನ್ನು ಈ ಮೂವರು ರಾಯರು ತರುವ ಮೂಲಕ ಕ್ರಿಸ್ತನ ಜನನದ ಸಂದರ್ಭದಲ್ಲೇ ಕ್ರಿಸ್ತ ಮುಂದೆ ಎಂತಹ ವ್ಯಕ್ತಿಯಾಗುತ್ತಾನೆ ಎಂಬುದನ್ನು ತಿಳಿಸುವ ಸಂಕೇತಗಳಾದವು. ಪ್ರಭುವಿನ ದೈವ ದರ್ಶನದ ಹಬ್ಬ ನಮಗೂ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತಾ ಇದೆ. ಇಂದು ಕ್ರಿಸ್ತ ಕೇವಲ ಯಹೂದ್ಯರ ಆಸ್ತಿಯಲ್ಲ, ಕ್ರಿಸ್ತ ಕೇವಲ ಕ್ರೈಸ್ತರ ಆಸ್ತಿಯಲ್ಲ, ಆತ ಸರ್ವರಿಗೂ ಸೇರಿದವ. ಕ್ರಿಸ್ತನಿಂದ ಸ್ವರ್ಗದ ಬಾಗಿಲು ಎಲ್ಲರಿಗೂ ತೆರೆಯುವಂತಾಯಿತು. ಯಹೂದ್ಯರ ಗರ್ವಕ್ಕೆ, ಜಂಬಕ್ಕೆ ಪೆಟ್ಟಾಯಿತು. ಪ್ರಿಯರೇ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಮಗೆ ದೇವರ ದರ್ಶನವಾಗಬೇಕು. ಹೇಗೆ ಮೂವರು ರಾಯರಿಗೆ, ಮೂರು ಜ್ಞಾನಿಗಳಿಗೆ ದೇವರ ದರ್ಶನವಾಯಿತು, ಅದೇ ರೀತಿ ನಮಗೂ ಕೂಡ ಪ್ರತಿಯೊಂದು ಬಲಿಪೂಜೆ, ಪ್ರತಿಯೊಂದು ಸಂಸ್ಕಾರವು ದೇವರ ದರ್ಶನವನ್ನು ಮಾಡಿಸಬೇಕು. ದೇವರ ದರ್ಶನದ ನಂತರ ನಮ್ಮ ಬದುಕು ಉತ್ತಮವಾಗಬೇಕು. ಹೇಗೆ ಮೂವರು ರಾಯರು ದೇವರ ದರ್ಶನದ ನಂತರ ತಮ್ಮ ಹಾದಿಯನ್ನು ಬದಲಾಯಿಸಿದರೋ, ಅವರು ಪುನಃ ಹೆರೋದನ ಬಳಿ ಹೋಗಲಿಲ್ಲ, ಹಾದಿಯನ್ನು ಬದಲಾಯಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಅದೇ ರೀತಿ ದೇವರ ದರ್ಶನದ ನಂತರ ಪ್ರಭು ಕ್ರಿಸ್ತರನ್ನ ಪರಮಪ್ರಸಾದದಲ್ಲಿ ಸ್ವೀಕರಿಸಿದ ನಂತರ ಪುನಃ ನಾವು ನಮ್ಮ ಹಳೆಯ ಜೀವನಕ್ಕೆ, ನಮ್ಮ ಪಾಪಮಯ ಜೀವನಕ್ಕೆ ಹೋಗಲು ಆಸ್ಪದ ನೀಡಬಾರದು. ಈ ಸಂಸ್ಕಾರಗಳು ಮೂವರು ರಾಯರಂತೆ ನಾವು ನಮ್ಮ ದಾರಿಯನ್ನು ಬದಲಾಯಿಸಬೇಕು. ಆಗ ಮಾತ್ರ ನಮ್ಮ ಬಲಿಪೂಜೆಗೆ, ನಾವು ಭುಜಿಸುವ ಪರಮಪ್ರಸಾದಕ್ಕೆ ಮಹತ್ವವನ್ನು ನಾವು ತಂದುಕೊಟ್ಟಂತೆ ಆಗುತ್ತೆ. ಪ್ರಿಯರೇ, ಪ್ರಭುವಿನ ಭೋಜನದ ನಂತರ ನಮ್ಮ ಬದುಕು ಉತ್ತಮವಾಗಬೇಕು. ನಾವು ಸಹ ದೇವರ ದರ್ಶನದ ನಂತರ ಪಾಪಮಯ ಬದುಕನ್ನು ತೊರೆದು ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ಈ ಹಬ್ಬ ನಮಗೆ ಸೂಚಿಸುತ್ತಾ ಇದೆ. ಮತ್ತು ನಕ್ಷತ್ರವು ಹೇಗೆ ಮೂವರು ಜ್ಞಾನಿಗಳನ್ನು ಗೋದಲೆಯ ಬಳಿ ಕರೆತಂದಿತೋ, ನಾವು ಸಹ ಸನ್ಮಾರ್ಗದ ಪರಿಶುದ್ಧ ಬದುಕಿನ ಮೂಲಕ ಇತರರನ್ನು ಪ್ರಭು ಕ್ರಿಸ್ತರ ಬಳಿ ಕರೆದುಕೊಂಡು ಬರುವ ನಕ್ಷತ್ರಗಳಾಗಬೇಕು. ಮೂವರು ರಾಯರು ಪ್ರಭು ಕ್ರಿಸ್ತರಿಗೆ ಉಡುಗೊರೆಯನ್ನು ತಂದಂತೆ
ನಾವು ಕೂಡ ನಮ್ಮ ಪರಿಶುದ್ಧವಾದ ಬದುಕನ್ನೇ ಉಡುಗೊರೆಯನ್ನಾಗಿ ಈ ದೈವ ದರ್ಶನದ ಹಬ್ಬದ ದಿನ ಪ್ರಭುವಿಗೆ ನೀಡೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.